ನೋಡ್ತಾ ಹೋಗೋಣ. ಅನ್ವರ್ ಮಾಣಿಪ್ಪಾಡಿ ಹೇಳಿಕೆ ಆರೋಪ ಏನಿದೆಯಲ್ಲ, ಅನ್ವರ್ ಮಾಣಿಪ್ಪಾಡಿ ವಿಜೇಂದ್ರ ಲಂಚ ಕೊಟ್ಟಿದ್ರು, ಏನು ಆಮಿಷ ಒಡ್ಡಿದ್ರು 150 ಕೋಟಿ ಅಂತ ಅನ್ವರ್ ಮಾಣಿಪ್ಪಾಡಿ ಹೇಳಿದ್ದಾರೆ ಎನ್ನಲಾದ ಹೇಳಿಕೆ ಇದೆಯಲ್ಲ, ಆ ಆರೋಪ ವಿಜೇಂದ್ರ ಅವ್ರ ಮೇಲೆ ಬಂದಿದೆಯಲ್ಲ, ಅದಕ್ಕೆ ವಿಜೇಂದ್ರ ಕಿಡಿಕಿಡಿ ಆಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಮೇಲೆ ವಿನಾಕಾರಣ ಆರೋಪ ಮಾಡಿದ್ದಾರೆ, ಇದನ್ನ ಸಿಬಿಐ ತನಿಖೆಗೆ ವಹಿಸಿ ಅಂತ ಕಿಡಿಕಿಡಿಯಾಗಿದ್ದಾರೆ. ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಸಹ ಸಿಬಿಐ ತನಿಖೆ ನಡೆಸಲಿ, ಅನ್ವರ್ ಮಾಣಿಪ್ಪಾಡಿ ವರದಿಯಲ್ಲಿ ಕಾಂಗ್ರೆಸ್ ನಾಯಕರ ಹೆಸರಿದೆ ಅಂತ ವಿಜೇಂದ್ರ ಕಿಡಿಕಿಡಿಯಾಗಿದ್ದಾರೆ. ವಿಜೇಂದ್ರ ನಮ್ಮ ಜೊತೆ ಇರುವಂಥದ್ದು. ಸರ್, ನಿಮ್ಮ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಿಎಂ ಕೂಡ ಗಂಭೀರ ಆರೋಪ ಮಾಡಿರುವಂಥದ್ದು, ಸಿಬಿಐ ತನಿಖೆ ಕೂಡ ಕೇಳಿರುವಂಥದ್ದು. ನೀವು ಅನ್ವರ್ ಮಾಣಿಪ್ಪಾಡಿಯವರಿಗೆ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರಿ, ಆ ವರದಿ ಬೇಡ ಅನ್ನೋ ಸಂಬಂಧಪಟ್ಟಂತೆ ನಿಜನ? ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸಚಿವರು ಸದನ ನಡೀತಾ ಇದ್ದಾಗ ನನ್ನ ಅನುಪಸ್ಥಿತಿಯಲ್ಲಿ ಒಬ್ಬ ಶಾಸಕನ ಬಗ್ಗೆ, ಒಬ್ಬ ಸದಸ್ಯನ ಬಗ್ಗೆ ಈ ರೀತಿ ಆರೋಪ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅವರ ಹೇಳಿಕೆಯ ಆಧಾರವಾಗಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಸಹ ಅದೇ ದಾಟಿಯಲ್ಲಿ ಹಗರಣ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ನಾನು ಇವತ್ತು ಆಗ್ರಹವನ್ನು ಮಾಡ್ತಕ್ಕಂಥದ್ದು, ಡಬಲ್ ಸ್ಟ್ಯಾಂಡರ್ಡ್ಸ್ ಬೇಡ. ತಾವು ಅನ್ವರ್ ಮಾಣಿಪ್ಪಾಡಿ ಅವರ ಹಿಂದಿನ ಹೇಳಿಕೆನೇ ತಾವು ಒಪ್ಕೊಳ್ಳೋದೇ ಆದರೆ, ಯಾವ ಅನ್ವರ್ ಮಾಣಿಪ್ಪಾಡಿ ಅವರು ಮೈನಾರಿಟಿ ಕಮಿಷನ್ನಿನ ಹಿಂದಿನ ಚೇರ್ಮನ್ ಅವರಿದ್ದರು, ಅವರ ವರದಿಯ ಆಧಾರದ ಮೇಲೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಉಪಲೋಕಾಯುಕ್ತರಿಂದ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಆ ಉಪಲೋಕಾಯುಕ್ತರನ್ನು ವರದಿನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ತಮ್ಮ ಮುಖೇನ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ಸವಾಲಾಗ್ತೇನೆ. ಏನಿತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳೇ ಅದನ್ನು ಸಿಬಿಐ ತನಿಖೆ ಮಾಡಿಸ್ಲಿ ಅಂತೇಳಿ ಆಗ್ರಹ ಮಾಡಿದಾರೋ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ. ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ನಿಮಗೆ ಪರಮಾಧಿಕಾರ ಇದೆ. ಪ್ರಧಾನಮಂತ್ರಿಗಳು ಆದೇಶ ಮಾಡೋದು ಬೇಡ. ತಾವೇ 150 ಕೋಟಿ ಏನು ಆರೋಪ ಇವತ್ತು ವಿಜೇಂದ್ರನ ಮೇಲೆ ಬಂದಿದೆ, ಆ ಆರೋಪದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ತಾವೇ ಸಿ ಬಿ ಐ ತನಿಖೆಗೆ ಆದೇಶ ಮಾಡಿ ಆದರೆ ಅದರ ಜೊತೆಗೆ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಕೂಡ ಸಿ ಬಿ ಐ ತನಿಖೆಗೆ ವಹಿಸಬೇಕು. ತದನಂತರದಲ್ಲಿ ಉಪಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರ ಏನು ವರದಿ ಕೊಟ್ಟಿದ್ದಾರೆ, ಅದು ಕೂಡ ಅಂದರೆ ನಥಿಂಗ್ ಬಟ್ ಅನ್ವರ್ ಮಾಣಿಪ್ಪಾಡಿ ಅವರ ವರದಿ, ಅದು ಕೂಡ ಸಿ ಬಿ ಐ ತನಿಖೆಗೆ ಆದೇಶ ಮಾಡಿ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಏನು ಇವತ್ತು ಪರದಾಡ್ತಾ ಇದ್ದಾರೆ, ಹಗರಣಗಳ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಇವತ್ತು ಮೂಢ ಹಗರಣ ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ವ್ಯಾಜ್ಯ ನಡೀತಾ ಇದ್ದರೆ ಮುಖ್ಯಮಂತ್ರಿಗಳು ತನಿಖೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವ್ರ ಪರವಾಗಿ ವಕೀಲರು ವಕಾಲತ್ತು ವಹಿಸಿದ್ದಾರೆ. ಅದನ್ನು ಕೂಡ ಸಿ ಬಿ ಐ ತನಿಖೆ ಕೊಡಿ. ಯಾಕೆಂದರೆ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ಪಾಪ ನೀವು ಭಾಳ ಸ್ವಚ್ಛ ಚಾರಿತ್ರ್ಯ ಉಳ್ಳವರು, ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ನಿಮ್ಮ ಮೇಲೆ ಇಲ್ಲ ಅಂತೇಳಿ ತಾವುಗಳೇನು ಹೇಳ್ಕೊಂಡು ಬಂದಿದ್ದೀರಲ್ಲ, ಅದು ಕೂಡ ರುಜುವಾತಾಗ್ತದೆ. ಇವೆಲ್ಲವನ್ನೂ ಒಳಗೊಂಡಂತೆ ಸಿ ಬಿ ಐ ತನಿಖೆಗೆ ಆದೇಶ ಮಾಡಲಿ. ಪ್ರಿಯಾಂಕರಿಗೆ ಒಂದು ಮಾತಾಡಿ, ಸ್ಟೇಟ್ ಗೌರ್ಮೆಂಟಿಂದ ನಾವು ತನಿಖೆ ಮಾಡ್ತೀವಿ, ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಗೆ ನಾನು ಹೋಗಿ ಮನವಿ ಮಾಡ್ತೀನಿ ಅಂದರೆ ಪ್ರಿಯಾಂಕರಿಗೆ ಹೇಳಿರುವಂಥದ್ದು ತನಿಖೆ ಮಾಡ್ತೀನಿ. ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಜಿ, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ನಿಮ್ಮ ಲೀಡ್ರೇ ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸಿ ಬಿ ಐ ತನಿಖೆ ವಹಿಸಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೂ ಇಸ್ ಪ್ರಿಯಾಂಕಾ ಖರ್ಗೆ? ಅವರೇನು ಹೇಳೋದು? ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಸಿ ಬಿ ಐ ತನಿಖೆ ಕೊಡಿಸ್ತೇನೆ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳಿ. ನಿಮಗೆ ಅಧಿಕಾರ ಇದೆ ಮುಖ್ಯಮಂತ್ರಿಗಳೇ, ನೀವೇ ಅದನ್ನು ಆದೇಶ ಮಾಡಿ ಅಂತೇಳಿ ನಾವು ಆಗ್ರಹ ಮಾಡಿದ್ದೇನೆ ಆನ್ ದ ಫ್ಲೋರ್ ಆಫ್ ದ ಹೌಸ್, ಸದನದಲ್ಲಿ ಹೇಳಿದ್ದೇನೆ ನಾನು. ಇದು ವಿಜೇಂದ್ರ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಸಿ ಬಿ ಐ ತನಿಖೆ ಕೊಡಲಿ ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಅನ್ವರ್ ಮಾಣಿಪ್ಪಾಡಿ ಏನು ಹೇಳಿಕೆ ಕೊಡ್ತಾರೆ ಅದನ್ನು ಕೂಡ ಸಿ ಬಿ ಐ ತನಿಖೆ ಕೊಡಲಿ ಅಂತ ಹೇಳುವ ಮೂಲಕ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯಮಂತ್ರಿಗೆ ಸವಾಲನ್ನು ಹಾಕಿರುವಂಥ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನರಲ್ ರಿಪಬ್ಲಿಕ್ ಟಿವಿ, ಬೆಳಗಾವಿ. ಅನ್ವರ್ ಮಾಣಿಪ್ಪಾಡಿ 150 ಕೋಟಿ ಬಾಂಬ್ಗೆ ಈಗ ಬಿಗ್ ಟ್ವಿಸ್ಟ್. ಮಾಣಿಪ್ಪಾಡಿ ಆಫರ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ವಿಡಿಯೋ ರಿಲೀಸ್ ಮಾಡಿದ್ರು. ಮೊದಲು ಅನ್ವರ್ ತಮ್ಮ ಹಳೆಯ ಹೇಳಿಕೆಗೆ ಸ್ಪಷ್ಟನೆ ನೀಡಲಿ ಅಂತ ಸವಾಲು ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮಾಣಿಪ್ಪಾಡಿ ಹೇಳಿಕೆಯನ್ನೇ ಕೋಟ್ ಮಾಡಿ ಟಾಂಗ್ ಕೊಟ್ರು. ಬಿಜೆಪಿ ಹಾಗೂ ಅನ್ವರ್ ಮಾಣಿಪ್ಪಾಡಿ ವಿರುದ್ಧ ವಿಡಿಯೋ ಬಾಂಬ್ ರಿಲೀಸ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈ ಹಿಂದೆ ಬಹಳ ಹಿಂದೆ ಅನ್ವರ್ ಮಾಣಿಪ್ಪಾಡಿ ಅವರು
ಹೇಳಿದ್ದಾರೆ ಅಂತ ಹೇಳಲಾದಂತಹ ಒಂದು ವಿಡಿಯೋ, ಆಮಿಷದ ಆರೋಪದ ವಿಡಿಯೋ ಅದನ್ನ ರಿಲೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವತ್ತು ಆ ಸಂದರ್ಭದಲ್ಲಿ ನ್ಯೂಸ್ ಪೇಪರ್ ಪ್ರತಿಗಳು ಏನಿದ್ದಾವೆ ಅವುಗಳನ್ನು ಕೂಡ ರಿಲೀಸ್ ಮಾಡಿದ್ರು. ಸಹಜವಾಗಿ ನನ್ನಂತ ಕೋಟಿಯ ಒಂದು ಹಗರಣದ ಹೊರತಂದು 150 ರೂಪಾಯಿಯ ಅಂಬಿಷನ್. ಸಹಜವಾಗಿ ನನ್ನಂತ ಮನುಷ್ಯನಿಗೆ ಕೋಪ ಬರಲೇಬೇಕು. ನಾನು 2,30,000 ಕೋಟಿಯ ಒಂದು ಹಗರಣದ ಹೊರತಂದು 150 ಕೋಟಿ ರೂಪಾಯಿಯ ಅಂಬಿಷನ್ ಕೊಟ್ಟಿದ್ದು ನನ್ನನ್ನು ತಗೊಳ್ಳೋದ ಇದ್ದವನು. ಹಾಗಿರುವಾಗ ಇಂಥ ಒಂದು ಒಳ್ಳೆ ಕಾರ್ಯಗಳನ್ನು ತಂದಾಗ ಇದನ್ನು ಅನುಸರಿಸಿದರೆ ನಾನು ಕೋಪ ಮಾಡಿದ ಮತ್ತೇನು ಮಾಡಿ. ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ತಮ್ಮ ವರದಿ. ಆದರೆ ತಮ್ಮ ವರದಿ ಕಸದ ಬುಟ್ಟಿ ಸೇರಿದೆ ಎಂಬಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮದೇ ಸರ್ಕಾರ ಇದೆ, ಆದರೆ ಯಾಕೆ ಇದ್ರ ಬಗ್ಗೆ ಯಾವುದೇ ಒಂದು ಮುಂದಿನ ಒಂದು ಇದು ನೋಡಬಾರ್ದು ಅಂತ ಅದೇ ಹೇಳಿದಲ್ಲ, ಯಾವುದೋ ಒಂದು ಪ್ರಭಾವ ಬೀರಿರಬೇಕು. ಆದರೆ ನನ್ನ ರಿಪೋರ್ಟ್ ಏನಿದೆ ಅದು ಕಸ ಬುಟ್ಟಿ ಹೋಲಿಗೆ ಸಾಧ್ಯನೇ ಇಲ್ಲ. 1,000 ಕೋಟಿಯ ಒಂದು ಹಗರಣದ ಹೊರತಂದು 150 ರೂಪಾಯಿಯ ಅಂಬಿಷನ್. ಸಹಜವಾಗಿ ನನ್ನಂತ ಮನುಷ್ಯನಿಗೆ ಕೋಪ ಬರಲೇಬೇಕು. ನಾನು 2,30,000 ಕೋಟಿಯ ಒಂದು ಹಗರಣದ ಹೊರತಂದು 150 ಕೋಟಿ. ನೋಡ್ತಾ ಹೋಗೋಣ. ಅನ್ವರ್ ಮಾಣಿಪ್ಪಾಡಿ ಹೇಳಿಕೆ ಆರೋಪ ಏನಿದೆಯಲ್ಲ, ಅನ್ವರ್ ಮಾಣಿಪ್ಪಾಡಿ ವಿಜೇಂದ್ರ ಲಂಚ ಕೊಟ್ಟಿದ್ರು, ಏನು ಆಮಿಷ ಒಡ್ಡಿದ್ರು 150 ಕೋಟಿ ಅಂತ ಅನ್ವರ್ ಮಾಣಿಪ್ಪಾಡಿ ಹೇಳಿದ್ದಾರೆ ಎನ್ನಲಾದ ಹೇಳಿಕೆ ಇದೆಯಲ್ಲ, ಆ ಆರೋಪ ವಿಜೇಂದ್ರ ಅವ್ರ ಮೇಲೆ ಬಂದಿದೆಯಲ್ಲ, ಅದಕ್ಕೆ ವಿಜೇಂದ್ರ ಕಿಡಿಕಿಡಿಯಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಮೇಲೆ ವಿನಾಕಾರಣ ಆರೋಪ ಮಾಡಿದ್ದಾರೆ, ಇದನ್ನ ಸಿಬಿಐ ತನಿಖೆಗೆ ವಹಿಸಿ ಅಂತ ಕಿಡಿಕಿಡಿಯಾಗಿದ್ದಾರೆ. ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಸಹ ಸಿಬಿಐ ತನಿಖೆ ನಡೆಸಲಿ, ಅನ್ವರ್ ಮಾಣಿಪ್ಪಾಡಿ ವರದಿಯಲ್ಲಿ ಕಾಂಗ್ರೆಸ್ ನಾಯಕರ ಹೆಸರಿದೆ ಅಂತ ವಿಜೇಂದ್ರ ಕಿಡಿಕಿಡಿಯಾಗಿದ್ದಾರೆ. ವಿಜೇಂದ್ರ ನಮ್ಮ ಜೊತೆ ಇರುವಂಥದ್ದು. ಸರ್, ನಿಮ್ಮ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಿಎಂ ಕೂಡ ಗಂಭೀರ ಆರೋಪ ಮಾಡಿರುವಂಥದ್ದು, ಸಿಬಿಐ ತನಿಖೆ ಕೂಡ ಕೇಳಿರುವಂಥದ್ದು. ನೀವು ಅನ್ವರ್ ಮಾಣಿಪ್ಪಾಡಿಯವರಿಗೆ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರಿ, ಆ ವರದಿ ಬೇಡ ಅನ್ನೋ ಸಂಬಂಧಪಟ್ಟಂತೆ ನಿಜನ? ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸಚಿವರು ಸದನ ನಡೀತಾ ಇದ್ದಾಗ ನನ್ನ ಅನುಪಸ್ಥಿತಿಯಲ್ಲಿ ಒಬ್ಬ ಶಾಸಕನ ಬಗ್ಗೆ, ಒಬ್ಬ ಸದಸ್ಯನ ಬಗ್ಗೆ ಈ ರೀತಿ ಆರೋಪ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅವರ ಹೇಳಿಕೆಯ ಆಧಾರವಾಗಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಸಹ ಅದೇ ದಾಟಿಯಲ್ಲಿ ಹಗರಣ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ನಾನು ಇವತ್ತು ಆಗ್ರಹವನ್ನು ಮಾಡ್ತಕ್ಕಂಥದ್ದು, ಡಬಲ್ ಸ್ಟ್ಯಾಂಡರ್ಡ್ಸ್ ಬೇಡ. ತಾವು ಅನ್ವರ್ ಮಾಣಿಪ್ಪಾಡಿ ಅವರ ಹಿಂದಿನ ಹೇಳಿಕೆನೇ ತಾವು ಒಪ್ಕೊಳ್ಳೋದೇ ಆದರೆ, ಯಾವ ಅನ್ವರ್ ಮಾಣಿಪ್ಪಾಡಿ ಅವರು ಮೈನಾರಿಟಿ ಕಮಿಷನ್ನಿನ ಹಿಂದಿನ ಚೇರ್ಮನ್ ಅವರಿದ್ದರು, ಅವರ ವರದಿಯ ಆಧಾರದ ಮೇಲೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಉಪಲೋಕಾಯುಕ್ತರಿಂದ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಆ ಉಪಲೋಕಾಯುಕ್ತರನ್ನು ವರದಿನ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ತಮ್ಮ ಮುಖೇನ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ಸವಾಲಾಗ್ತೇನೆ. ಏನಿತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳೇ ಅದನ್ನು ಸಿಬಿಐ ತನಿಖೆ ಮಾಡಿಸ್ಲಿ ಅಂತೇಳಿ ಆಗ್ರಹ ಮಾಡಿದಾರೋ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ. ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ನಿಮಗೆ ಪರಮಾಧಿಕಾರ ಇದೆ. ಪ್ರಧಾನಮಂತ್ರಿಗಳು ಆದೇಶ ಮಾಡೋದು ಬೇಡ. ತಾವೇ 150 ಕೋಟಿ ಏನು ಆರೋಪ ಇವತ್ತು ವಿಜೇಂದ್ರನ ಮೇಲೆ ಬಂದಿದೆ, ಆ ಆರೋಪದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ತಾವೇ ಸಿ ಬಿ ಐ ತನಿಖೆಗೆ ಆದೇಶ ಮಾಡಿ ಆದರೆ ಅದರ ಜೊತೆಗೆ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಕೂಡ ಸಿ ಬಿ ಐ ತನಿಖೆಗೆ ವಹಿಸಬೇಕು. ತದನಂತರದಲ್ಲಿ ಉಪಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರ ಏನು ವರದಿ ಕೊಟ್ಟಿದ್ದಾರೆ, ಅದು ಕೂಡ ಅಂದರೆ ನಥಿಂಗ್ ಬಟ್ ಅನ್ವರ್ ಮಾಣಿಪ್ಪಾಡಿ ಅವರ ವರದಿ, ಅದು ಕೂಡ ಸಿ ಬಿ ಐ ತನಿಖೆಗೆ ಆದೇಶ ಮಾಡಿ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಏನು ಇವತ್ತು ಪರದಾಡ್ತಾ ಇದ್ದಾರೆ, ಹಗರಣಗಳ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಇವತ್ತು ಮೂಢ ಹಗರಣ ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ವ್ಯಾಜ್ಯ ನಡೀತಾ ಇದ್ದರೆ ಮುಖ್ಯಮಂತ್ರಿಗಳು ತನಿಖೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವ್ರ ಪರವಾಗಿ ವಕೀಲರು ವಕಾಲತ್ತು ವಹಿಸಿದ್ದಾರೆ. ಅದನ್ನು ಕೂಡ ಸಿ ಬಿ ಐ ತನಿಖೆ ಕೊಡಿ. ಯಾಕೆಂದರೆ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ಪಾಪ ನೀವು ಭಾಳ ಸ್ವಚ್ಛ ಚಾರಿತ್ರ್ಯ ಉಳ್ಳವರು, ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ನಿಮ್ಮ ಮೇಲೆ ಇಲ್ಲ.
ಅಂತೇಳಿ ತಾವುಗಳೇನು ಹೇಳ್ಕೊಂಡು ಬಂದಿದ್ದೀರಲ್ಲ ಅದು ಕೂಡ ರುಜುವಾತಾಗ್ತದೆ. ಇವೆಲ್ಲವನ್ನೂ ಒಳಗೊಂಡಂತೆ CBI ತನಿಖೆಗೆ ಆದೇಶ ಮಾಡಲಿ. ಪ್ರಿಯಾಂಕರಿಗೆ ಒಂದು ಮಾತಾಡೋ ಸ್ಟೇಟ್ ಗೌರ್ಮೆಂಟಿಂದ ನಾವು ತನಿಖೆ ಮಾಡ್ತೀವಿ, ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಗೆ ನಾನು ಹೋಗಿ ಮನವಿ ಮಾಡ್ತೀನಿ ಅಂದರೆ ಪ್ರಿಯಾಂಕರಿಗೆ ಹೇಳಿರುವಂಥದ್ದು ತನಿಖೆ ಮಾಡ್ತೀನಿ. ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಜಿ, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ನಿಮ್ಮ ಲೀಡ್ರೇ ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದ್ದಾರೆ CBI ತನಿಖೆ ವಹಿಸಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೂ ಇಸ್ ಪ್ರಿಯಾಂಕಾ ಖರ್ಗೆ? ಅವರೇನು ಹೇಳೋದು? ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ CBI ತನಿಖೆ ಕೊಡಿಸ್ತೇನೆ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳಿ. ನಿಮಗೆ ಅಧಿಕಾರ ಇದೆ ಮುಖ್ಯಮಂತ್ರಿಗಳೇ, ನೀವೇ ಅದನ್ನು ಆದೇಶ ಮಾಡಿ ಅಂತೇಳಿ ನಾವು ಆಗ್ರಹ ಮಾಡಿದ್ದೇನೆ ಆನ್ ದ ಫ್ಲೋರ್ ಆಫ್ ದ ಹೌಸ್, ಸದನದಲ್ಲಿ ಹೇಳಿದ್ದೇನೆ ನಾನು. ಇದು ವಿಜೇಂದ್ರ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು CBI ತನಿಖೆ ಕೊಡಲಿ ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಅನುಮಾನ ಪಡಿ ಏನು ಹೇಳಿಕೆ ಕೊಡ್ತಾರೆ ಅದನ್ನು ಕೂಡ CBI ತನಿಖೆ ಕೊಡಲಿ ಅಂತ ಹೇಳುವ ಮೂಲಕ ಪ್ರಿಯಾಂಕರಿಗೆ ಮತ್ತು ಮುಖ್ಯಮಂತ್ರಿಗೆ ಸವಾಲನ್ನು ಹಾಕಿರುವಂಥ ಕ್ಯಾಂಪರ್ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನರಲ್ ಟಿವಿ ಬೆಳಗಾವಿ. ಅನ್ವರ್ ಮಾಣಿಪಾಡಿ 150 ಕೋಟಿ ಬಾಂಬ್ಗೆ ಈಗ ಬಿಗ್ ಟ್ವಿಸ್ಟ್. ಮಾಣಿಪಾಡಿ ಆಫರ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ವಿಡಿಯೋ ರಿಲೀಸ್ ಮಾಡಿದ್ರು. ಮೊದಲು ಅನ್ವರ್ ತಮ್ಮ ಹಳೆಯ ಹೇಳಿಕೆಗೆ ಸ್ಪಷ್ಟನೆ ನೀಡಲಿ ಅಂತ ಸವಾಲು ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮಾಣಿಪಾಡಿ ಹೇಳಿಕೆಯನ್ನೇ ಕೋಟ್ ಮಾಡಿ ಟಾಂಗ್ ಕೊಟ್ರು. ಬಿಜೆಪಿ ಹಾಗೂ ಅನ್ವರ್ ಮಾಣಿಪಾಡಿ ವಿರುದ್ಧ ವಿಡಿಯೋ ಬಾಂಬ್ ರಿಲೀಸ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈ ಹಿಂದೆ ಬಹಳ ಹಿಂದೆ ಅನ್ವರ್ ಮಾಣಿಪಾಡಿ ಅವರು ಹೇಳಿದ್ದಾರೆ ಅಂತ ಹೇಳಲಾದಂತಹ ಒಂದು ವಿಡಿಯೋ, ಆಮಿಷದ ಆರೋಪದ ವಿಡಿಯೋ, ಅದನ್ನ ರಿಲೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವತ್ತು ಆ ಸಂದರ್ಭದಲ್ಲಿ ನ್ಯೂಸ್ ಪೇಪರ್ ಪ್ರತಿಗಳು ಏನಿದ್ದಾವೆ ಅವುಗಳನ್ನು ಕೂಡ ರಿಲೀಸ್ ಮಾಡಿದ್ರು. ಸಹಜವಾಗಿ ನನ್ನಂತ ಕೋಟಿಯ ಒಂದು ಹಗರಣದ ಹೊರತಂದು 150 ರೂಪಾಯಿಯ ಅಂಬಿಷನ್. ಸಹಜವಾಗಿ ನನ್ನಂತ ಮನುಷ್ಯನಿಗೆ ಕೋಪ ಬರಲೇಬೇಕು. ನಾನು 2,30,30,000 ಕೋಟಿಯ ಒಂದು ಹಗರಣದ ಹೊರತಂದು 150 ಕೋಟಿ ರೂಪಾಯಿಯ ಅಂಬಿಷನ್ ಕೊಟ್ಟಿದ್ದು ನಾನು ತಗೊಳ್ಳೋದ ಇದ್ದವನು. ಹಾಗಿರುವಾಗ ಇಂಥ ಒಂದು ಒಳ್ಳೆ ಕಾರ್ಯಗಳನ್ನು ತಂದಾಗ ಇದನ್ನು ಅನುಸರಿಸಿದರೆ ನಾನು ಕೋಪ ಮಾಡಿದ ಮತ್ತೇನು ಮಾಡಿ. ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ತಮ್ಮ ವರದಿ. ಆದ್ರೆ ತಮ್ಮ ವರದಿ ಕಸದ ಬುಟ್ಟಿ ಸೇರಿದೆ ಎಂಬಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮದೇ ಸರ್ಕಾರ ಇದೆ, ಆದ್ರೆ ಯಾಕೆ ಇದ್ರ ಬಗ್ಗೆ ಯಾವುದೇ ಒಂದು ಮುಂದಿನ ಒಂದು ಇದು ನೋಡಬಾರ್ದು ಅಂತ ಅದೇ ಹೇಳಿದಲ್ಲ, ಯಾವುದೋ ಒಂದು ಪ್ರಭಾವ ಬೀರಿರಬೇಕು. ಆದರೆ ನನ್ನ ರಿಪೋರ್ಟ್ ಏನಿದೆ ಅದು ಕಸ ಬುಟ್ಟಿ ಹೋಲಿಗೆ ಸಾಧ್ಯನೇ ಇಲ್ಲ. 1,000 ಕೋಟಿಯ ಒಂದು ಹಗರಣದ ಹೊರತಂದು 150 ರೂಪಾಯಿಯ ಅಂಬಿಷನ್. ಸಹಜವಾಗಿ ನನ್ನಂತ ಮನುಷ್ಯನಿಗೆ ಕೋಪ ಬರಲೇಬೇಕು. ನಾನು 2,30,30,000 ಕೋಟಿಯ ಒಂದು ಹಗರಣದ ಹೊರತಂದು 150 ಕೋಟಿ